ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಎಸ್, ನೀವು ನೋಡ್ತಿರೋದು ನಮ್ಮ ಕಿಚನಲ್ಲಿ ರೆಡಿ ಆಗಿರೋ ಬ್ಯೂಟಿಫುಲ್ ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ವೆಜಿಟೇಬಲ್ ಪಫ್ಸ್. ಬೇಕ್ರೀಸ್ಗೆ ಹೋಗದೆ ನಾವೇ ಮನೇಲಿ ಈ ಥರ ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಪಫ್ಸ್ ರೆಡಿ ಮಾಡಿಕೊಟ್ಬಿಟ್ರೆ ಎಷ್ಟು ಹೆಲ್ದಿ ಆ್ಯಂಡ್ ಹೈಜೀನ್ ಆಗಿರುತ್ತೆ ಅಲ್ವಾ. ಲೇಯರ್ ಆಗಿ ರೆಡಿ ಆಗಿರೋ ನಮ್ಮ ಈ ಪಫ್ಸ್ ಮನೇಲೇ ಹೇಗೆ ಮಾಡೋದು ನೋಡೋಣ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಈಗ ಮೊದಲನೇದಾಗಿ 2 ಕಪ್ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಒಂದು ಬೌಲಲ್ಲಿ 1 ಸ್ಪೂನ್ ಪೌಡರ್ಡ್ ಶುಗರ್, ಅಂದರೆ ಶುಗರ್ನ ಪೌಡ್ರ್ ಮಾಡಿ ಹಾಕಿದ್ದೀನಿ. ಹಾಗೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ತುಂಬ ನೀರಾಗೂ ಆಗಬಾರ್ದು, ತುಂಬ ಗಟ್ಟಿಯಾಗೂ ಆಗಬಾರ್ದು. ಈ ಹದದಲ್ಲಿ ನಾವು ಕಲಸಿಟ್ಕೋಬೇಕು. 2 ಅವರ್ಸ್ ನೆನೆಗೆ ಬಿಟ್ಬಿಡೋಣ. ಈಗ ಸ್ಟಫಿಂಗ್ಗೆ 3 ಸ್ಪೂನ್ಸ್ ಆಯಿಲ್ ಹಾಕ್ಬಿಟ್ಟು 1 ಸ್ಪೂನ್ ಜೀರಿಗೆ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್ 1 ಕಪ್ ಹಾಕಿ ಅರಿಶಿನ ಪುಡಿ ಹಾಕಿ ಕಲಸೋಣ. 1/2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇದನ್ನು ಮತ್ತೆ ಕೈ ಆಡಿಸೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಧನಿಯಾ ಪೌಡರ್, 1/2 ಸ್ಪೂನ್ ಗರಂ ಮಸಾಲ ಹಾಕಿದರೆ ನಮ್ಮ ಸ್ಟಫಿಂಗ್ ರೆಡಿ. ಈಗ ಕಲಸಿದ ಹಿಟ್ಟು ಏನಾಗಿದೆ ನೋಡೋಣ. ವಾವ್, ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮತ್ತೆ ನಾವು ಚೆನ್ನಾಗಿ ಸಾಟಿ ತೆಕ್ಬಿಟ್ಟು ಈಗ 6 ಪೀಸಸ್ ಆಗಿ ಈ ಥರ ನಾವು ಕಟ್ ಮಾಡಿಟ್ಕೋಬೇಕು. ಹೌದು ಫ್ರೆಂಡ್ಸ್, ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ, ಯಾಕಂದರೆ ಪ್ರೊಸೀಜರ್ ಜಾಸ್ತಿ ಇದೆ. ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ಕೊಳ್ಳಿ. ಈಗ ಒಂದೊಂದೇ ಉಂಡೆನ ತಗೊಂಡು ನಾವು ಈ ಥರ ಲಟ್ಟಿಸ್ತಾ ಬರಬೇಕು. ಸೊ ನಾವು 6 ಉಂಡೆನ ಕೂಡ ಇದೇ ಥರ, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಈ ಥರ ಲಟ್ಟಿಸ್ತಾ ಬರಬೇಕು. ಓಕೆ, ಇದು ರೆಡಿ ಆಗಿದೆ. ಈಗ ಅದೇ ಥರ ನಾವು 6 ರೌಂಡ್ ಶೇಪ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ನಾನು ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ ಸಾಟಿ ತಿಕ್ಕೋದಕ್ಕೆ. ಪಫ್ಸ್ ಫ್ಲಫಿಯಾಗಿ ಬರಬೇಕಂದ್ರೆ ಇದೇ ಮೇನ್ ಸ್ಟೆಪ್. ಸೊ ಪ್ಲೀಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ರೌಂಡ್ ಶೇಪ್ನ ತೊಗೊಂಡು ಅದರ ಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ ಹಾಗೆ ಆಯಿಲ್ನ ಹಚ್ಚಬೇಕು. ಸೊ ಅದಾದಮೇಲೆ ಹಚ್ಚಾದಮೇಲೆ ಮತ್ತೆ ಇನ್ನೊಂದು ರೌಂಡನ್ನ ಹಾಕಬೇಕು. ಮತ್ತೆ ಅದೇ ಥರ ಮಿಕ್ಸ್ ಮಾಡ್ಕೊಂಡಿರೋ ಆಯಿಲ್ನ ಹಚ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಶೇಪ್ನ ಇಡಬೇಕು. ಸೊ ಇದೇ ಥರ ನಾವು 6 ರೌಂಡ್ ಶೇಪ್ನ ಕೂಡ ಒಂದರ ಮೇಲೊಂದು ಇಡ್ತಾ ಬರಬೇಕು. ಅದೇ ನಮಗೆ ಫ್ಲಫಿ ಬರೋದಕ್ಕೆ ಕಾರಣ ಆಗೋದು. ಸೊ ಇವಾಗ ಈ ಥರ ನಾವು ಮಡಚ್ಬಿಟ್ಟು ನೋಡಿ, ಈ ಥರ ಮಡಚ್ಬಿಟ್ಟು ಈಗ ಮತ್ತೆ ನಾವು ಇದನ್ನು ಲಟ್ಟಿಸ್ಬೇಕು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಇದನ್ನು ಲಟ್ಟಿಸ್ಕೊಳ್ಳೋಣ. ಓ ಮೈ ಗಾಡ್, ಏನು ಇಷ್ಟೊಂದು ಸ್ಟೆಪ್ಸ್ ಇದೆ ಅಂತ ಅನ್ಕೊತಿದ್ದೀರಾ ಫ್ರೆಂಡ್ಸ್? ಇಲ್ಲವೇ ಇಲ್ಲ. ಒಂದು ಸಲ ನೀವು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ನಿಮಗೆ ವೆರಿ ಈಸಿ ಅಂತ ಅನಿಸುತ್ತೆ. ಸೊ ಪ್ಲೀಸ್ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ. ಈ ರೋಲ್ ಬಂದ್ಬಿಟ್ಟು ತುಂಬ ದಪ್ಪನೂ ಆಗಬಾರ್ದು, ತೆಳ್ಳನೂ ಆಗಬಾರ್ದು, ಈ ಸೈಜಲ್ಲಿದ್ದರೆ ಸಾಕು. ಈಗ ಒಂದು ಚಾಕು ತೊಗೊಂಡು ನಾವು ಈ ಥರ ಕಟ್ ಮಾಡ್ಕೋಬೇಕು. ಇನಿಷಿಯಲ್ ಆಗಿ ಈ ಥರ ಏನು ಕಟ್ ಮಾಡ್ತಿದ್ದೀನಿ ಅಂದರೆ ಸೈಜ್ ಗೊತ್ತಾಗೋದಕ್ಕೆ. ಸೊ 1 2 3 4 5 ಈ ಥರ ನಾನು ಸ್ಕ್ವಯರ್ ಶೇಪ್ನಲ್ಲಿ ಮಾಡ್ಕೋಬೇಕೀಗ ನಾವು. ಹಾಗೆ ಸೆಂಟರಲ್ಲಿ ಒಂದು ಹಾಕ್ಬಿಟ್ಟು ಈಗ ಒಂದೊಂದಾಗಿ ಸ್ಕ್ವಯರ್ ಶೇಪಲ್ಲಿರೋದನ್ನು ತೆಕ್ಕೊಳ್ತಾ ಬರಬೇಕು. ಈಗ ಲಾಸ್ಟ್ ಸ್ಟೆಪ್ಪು, ಈ ಸ್ಕ್ವಯರ್ ಶೇಪ್ನ ಇನ್ನೊಂದು ಸಲ ಲಟ್ಟಿಸ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ ಅದನ್ನು ಹಚ್ಬಿಟ್ಟು 1 ಸ್ಪೂನ್ ಅಷ್ಟು ನಮ್ಮ ಸ್ಟಫಿಂಗ್ ಇಡಬೇಕು. ಸ್ಟಫಿಂಗ್ ಇಟ್ಬಿಟ್ಟು ಈ ಥರ ಎಲ್ಲ ಸೈಡ್ಸಲ್ಲೂ ಚೆನ್ನಾಗಿ ಕ್ಲೋಸ್ ಮಾಡಬೇಕು. ನೀವು ಕ್ಲೋಸ್ ಮಾಡಿಲ್ಲ ಅಂದರೆ ಇದು ಹೊಡ್ಕೊಂಡು ಹೊರಗೆ ಬಂದ್ಬಿಡುತ್ತೆ ಸ್ಟಫಿಂಗ್ ಎಲ್ಲ. ಈಗ ನಮ್ಮ ಎಣ್ಣೆ ಕಾದಿದೆ, ನಾವು ಇವಾಗ ಇದನ್ನಲ್ಲಿ ಹಾಕ್ಬಿಡೋಣ. ವಾವ್, ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ನಿಮಗೆ ಹೇಗೆ ಹೊರಗಡೆ ಬೇಕ್ರಿನಲ್ಲಿ ಸಿಗುತ್ತೋ ಅದೇ ಥರ ನೋಡಿ ಎಷ್ಟು ಲೇಯರ್ನಲ್ಲಿ ನಮ್ಮ ಪಫ್ಸ್ ರೆಡಿ ಆಗೋಯ್ತು. ಗೋಲ್ಡನ್ ಬ್ರೌನ್ನಲ್ಲಿ ನಮ್ಮ ಪಫ್ಸ್ ರೆಡಿ ಆಗೋಯ್ತು. ಸೊ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ, ಏನಂತೀರ? ಸೊ ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.